ಎಂಬರು ಹೆಣ್ಣು ಮಾಯೆಯಲ್ಲ, ಒಂದು ಮಾಯೆ ಎಂಬರು ಒಂದು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣೂ ಮಾಯೆಯಲ್ಲ, ಮನದೊಳಗಿನ ಆಸೆಯೇ ಮಾಯಕಾಣ ಗುಹೇಶ್ವರ ಅಂತಾರಲ್ಲಮ್ಮ ಪ್ರಭುಗಳು ಬಂಧುಗಳೇ. ಹೆಣ್ಣು ಮಾಯೆ ಅಂತೇನು ಹೆಣ್ಣು ಮಕ್ಕಳೆಲ್ಲ ಕರೆದು ಬಿಡ್ತಾರ, ಬಾ ಮದುವಾಗು ಬಾ ಮದುವಾಗು ನಾನು ಲವ್ ಮಾಡು ಅಂದಾರ ಅವರು. ನೀ ತಲೆ ಕೆಡ್ಸ್ಕೊಂಡು ಅವ್ರೇ ಮಾಡೋರು. ಭೂಮಿ ಚೆನ್ನಾಗದಪ್ಪ, ತಗೋಬೇಕಾಯ್ತು. ಅವಾಗ ತಿಟ್ಟು ಬಿದ್ದಿದಾಗ ಯಾರು ತಿರ್ಕ ನೋಡ್ತಿರ್ಲಿಲ್ಲ. ಈಗ ಅವನಾರು ಬೆಂಗಳೂರು ಬಂದು ತಗೋಬಿಟ್ಟವನೆ, ಬೇಲಿ ಹಾಕ್ಬಿಟ್ಟವನೆ. ಇತ್ತಿಂದ ಹೋದಾಗೆಲ್ಲ ಆತಗೆ ತಿರುಕೋದು, ಆತಿನ ಬಂದಾಗೆಲ್ಲ ಆತಗೆ ತಿರುಕೋದು. ನಾನೇ ತಗೊಂಡು ಈಗ ಮಾಡಿದ್ರೆ ಆಗೋದಲ್ಲ, ಸುಮ್ಮನೆ ಇರ್ಬೇಕ? ಭೂಮಿ ಕರೀತದ ನಮ್ಮನ್ನ. ಒಂದು ಮಾಯಿ ಅಲ್ಲ ಕಣ್ರಿ, ಚಿನ್ನ ಏನ್ ತಗೋಂತದ. ನಮ್ಮ ಸ್ನೇಹಿತ ಒಬ್ಬ ಅವತ್ತರ ಏನ್ ಮಕ್ಕೆಲ್ಲ ಊದ್ಕೊಂಡದ. ಇದ್ಯಾಕ ಮಗ, ನಾನೇನೋ ಗರಿಕತೆ ಮಾಡೋಕೆ ಹೋಯ್ತೀನಿ, ನಿದ್ಗೆಡ್ತೀನಿ, ನಿಂಗೆ ಯಾಕೆ ನಿದ್ದಿಲ್ಲ ಅಂದೆ. ಅಯ್ಯೋ 2 ದಿನದಿಂದ ನಿದ್ದು ಬರ್ತಾ ಇಲ್ಲ ಅಂದ. ಯಾಕೆ ಅಂದೆ, ಆ ಲಕ್ಕುಂಡಿಲಿ ಚಿನ್ನ ಸಿಗ್ತಲ್ಲ ಅರ್ಧ kg, ಅವ್ರ ಮಡಿಕತೆ ಯಾಕೆ ಸರ್ಕಾರ ಕೊಟ್ರು ಅಂತ. ನೀವು ಲಕ್ಕುಂಡಿ ಚಿನ್ನ ಎಷ್ಟು ಜನ ನಿದ್ದೆಗಡ್ಸದ್ ಲೆಕ್ಕ ಹಾಕ್ರೆ. ಅವರು ಸಿಕ್ಕದವರು ಕೊಟ್ಟಾಯ್ತು, ಏನೋ ಆಯ್ತದ ತೀರ್ಮಾನ. ಅಲ್ಲಿ ಚಿನ್ನ ಸಿಕ್ಕಿದ್ರೆ ಇವನ್ ನಿದ್ಗೆಟ್ರೆ ಇದು ಇವನ ಕರ್ಮ ಅಂತಾರೆ. ಆ ಚಿನ್ನ ಏನು ನನ್ ತಗೋ ಅಂತ ಅನ್ನೋದಿಲ್ಲ ಅದು. ಅದಕ್ಕೆ ಲಕ್ಕುಂಡಿ ಚಿನ್ನ ಪಾಪ ಬಡವರು ಅವ್ರ ಕೈಗಾರು ವಾಪಸ್ ಬರ್ತದೋ ಇಲ್ಲ ನಿಜವಾದ ನಿಧಿ ಆದ್ರೆ ಸರ್ಕಾರದ ವಶ ಆಗ್ತದೋ ಅದು ನಮಗ್ ಗೊತ್ತಿಲ್ಲ. ಏನೋ ಆಯ್ತು, ಆಶ್ಚರ್ಯನೂ ಆಗ್ತದೆ, ಒಂದ್ ಕಡೆ ಹೆಮ್ಮೆ ಅನಿಸ್ತದೆ. ನಮ್ಮ ಕರ್ನಾಟಕ ಎಷ್ಟು ವೈಭವ ಹೊಂದಿತ್ತು, ಚಿನ್ನ ಎಲ್ಲ ಹೇಗಿತ್ತು ಅನ್ನೋದೊಂದು ಸಂತೋಷ, ಅಭಿಮಾನ. ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡ್ರೆ ನಿದ್ರೆಗೆಡ್ಬೇಕಾಗ್ತದೆ, ಆರೋಗ್ಯ ಹಾಳಾಗ್ತದೆ. ಅದಕ್ಕೆ ಹೆಣ್ಣು ಮಾಯೆಯಲ್ಲ, ಒಂದು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದೊಳಗಿನ ಆಸೆ ಮಾಯ. ಅದೊಂದು ಆಸೆ ಒಂದು ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಮ ಜೀವನ ಸುಖಮಯ. ಆಸೆ ಅತಿ ಆಸೆ ಆದ್ರೆ ಇಡೀ ಬದುಕು ಅಯೋಮಯ ಆಗ್ಲಿಕ್ಕೆ ಸಾಧ್ಯ. ಗುರು ಹಿರಿಯರ ಮರೆತವರು, ತಂದೆ ತಾಯಿಯ ತೊರೆದವರು, ಹುಟ್ಟಿದ ಊರಿನ ಮಹಿಮೆಯ ಅರ್ಥ ಮಾಡಿಕೊಳ್ಳದವರು, ಕಷ್ಟದ ದಿನಗಳನ್ನ ಬಲುಬೇಗ ಮರೆತವರು ಎಂದಿಗೂ ಉದ್ಧಾರವಾಗಲಾರರು ಈ ಜಗತ್ತಿನೊಳಗೆ. ವಿದ್ಯೆ ಕಲಿಸಿದ ಗುರುವಿನ, ತಿದ್ದಿ ಬುದ್ಧಿ ಹೇಳದ ತಂದೆನ, ಎತ್ತುವತ್ತು ಸಾಕಿದ ತಾಯಿನ, ಹುಟ್ಟು ದೂರನ ಯಾರು ಮರೀತಾರ? ಉದ್ಧಾರ ಆಗೋದು ಬಹಳ ಕಷ್ಟ ಅದು ಜಗತ್ತೊಳಗೆ. ಅಷ್ಟೋ ಜನ ಜ್ಞಾಪಕ ಇಟ್ಕೋಬೇಕು ನಾವು. ಜಯಮ್ಮ ಹೋಗಿ 1 ವರ್ಷ ಆಗಿದೆ. ಉತ್ತರಾಯಣ ಪುಣ್ಯ ಕಾಲದಲ್ಲಿ ಆ ತಾಯಿ 1 ವರ್ಷ, ನಾಳೆ ಬಂದ್ರೆ 1 ವರ್ಷ ಅವ್ರ ಜೀವ ಬಿಟ್ಟು. ಆದ್ರೆ ಆ ತಾಯಿ ಹೆಸರು ಹೇಳ್ತಿದ್ದಾಗೆ ನಿಮ್ಮ ಕಣ್ಣಲ್ಲಿ ಕಂಬನಿ, ಕಣ್ಣಲ್ಲಿ ಕಣ್ಣೀರು. ಯಾಕೆ ಅಂದ್ರೆ ಜೀವಂತವಾಗಿದ್ದಾರೆ, ನಿಮ್ಮೊಳಗೆ ಜೀವಂತವಾಗಿದ್ದಾರೆ ಆ ತಾಯಿ. ಅದಕ್ಕೋಸ್ಕರ ಅಮ್ಮನನ್ನ ಇವತ್ತು ಭಕ್ತಿಯಿಂದ ಮುಕ್ತಿಯಡೆ ಕಳಿಸ್ಕೊಡೋಣ ಜಯಮ್ಮನವರನ್ನ. ಕಣ್ಣಿಗೆ ಕಾಣದೆ ಕಣ್ಮರೆಯಾದೆಯ ಅವ್ವ ಜಯವ್ವ ನೀನೋ, ನನ್ನ ಪ್ರೀತಿಯ ಜಯವ್ವ ನೀನೋ. ಕಣ್ಣಿಗೆ ಕಾಣದೆ ಕಣ್ಮರೆಯಾದೆಯ, ಕಣ್ಣಿಗೆ ಕಾಣದೆ ಕಣ್ಮರೆಯಾದೆಯ ಅವ್ವ ಜಯವ್ವ ನೀನೋ, ನನ್ನವ್ವ ಅವ್ವ ಜಯವ್ವ ನೀನೋ.
ಗಂಗೌನ ಮಡಿಲಲ್ಲಿ ಹುಟ್ಟಿದೆಯವ್ವ 7 ಮಕ್ಕಳ ಅಂದದ ಸಂಸಾರ 7 ಜನ ಮಕ್ಕಳ ಚಂದುಳ್ಳಿ ಸಂಸಾರ ಮಾರೈನ ಮನೆ ಬೆಳಕು ನೀನಾದವ್ವ ಮಾರೈನ ಮನೆಯ ಬೆಳಕು ಕಣ್ಣಿಗೆ ಕಾಣದೆ ಕಣ್ಮರೆಯಾದೆಯ ಅಯ್ಯೋ ಜಯವ್ವ ನೀನೋ ತಾಯಿ ಜಯವ್ವ ನೀನೋ ಪೆರಮನಹಳ್ಳಿಯ ಲೆಂಕಪ್ಪನ ಮನೆಯ ರಂಗಮ್ಮನವರ ಪ್ರೀತಿಯ ಸೊಸೆಯ ಗಂಗಾ ಹನುಮಯ್ಯನ ಕೈ ಹಿಡಿದು ಬಂದವ್ವ ಈ ಮನೆ ದೇವತೆ ನೀನಾದವ್ವ ಈ ಮನೆ ದೇವತೆ ನೀನಾದವ್ವ ಕಣ್ಣಿಗೆ ಕಾಣದೆ ಕಣ್ಮರೆಯಾದೆಯ ಅಯ್ಯೋ ಜಯವ್ವ ನೀನೋ ನೀ ಪ್ರಾಣ ಬಿಡುವಾಗ ಯಾರವ್ವ ನೆನೆದೆ ಅಂಜನಪ್ಪನ ನೆನೆದ ಮಂಜಮ್ಮನ ನೆನೆದ ನೀ ಜೀವ ಬಿಡುವಾಗ ಯಾರವ್ವ ನೆನೆದೆ ಕೃಷ್ಣಯ್ಯನ ನೆನೆದ ಲೋಕೇಶ ನೆನೆದ ಮುತ್ತನಂತ ಸೊಸೆಯಾರ ಮುದ್ದಾದ ಮೊಮ್ಮಕ್ಕಳ ನೆನಕಂಡು ಜೀವವ ಬಿಟ್ಟೇನವ್ವ ನೆನಕಂಡು ಪ್ರಾಣವ ಬಿಟ್ಟ ಜಯವ್ವ ಕಣ್ಣಿಗೆ ಕಾಣದೆ ಕಣ್ಮರೆಯಾದೆಯ ಅಯ್ಯೋ ನನ್ನ ಜಯವ್ವ ನೀನೋ ಒಡ ಹುಟ್ಟಿದ ಸಾಕಮ್ಮ ಈರಮ್ಮ ಶಾಂತವ್ವ ಸುಶೀಲವ್ವ ಅಳುತ್ತಾ ಕುಂತವ್ರೆ ನಿನ್ನ ಒಡ ಹುಟ್ಟಿದ ಸಾಕಮ್ಮ ಈರಮ್ಮ ಶಾಂತವ್ವ ಸುಶೀಲವ್ವ ಅಳುತ್ತಾ ಕುಂತವರೆ ವರ್ಷವಾಯಿತಲ್ಲೇ ನಿನ್ನ ಮುಖ ನೋಡಿ ವರ್ಷವಾಯಿತವ್ವ ನಿನ್ನ ಮುಖ ನೋಡಿ ಎಲ್ಲಿ ಕುಂತಿದ್ದೀಯವ್ವ ಯಾರ ನೋಡುವೆ ಕಣ್ಣಿಗೆ ಕಾಣದೆ ಕಣ್ಮರೆಯ
ಆದೆಯ ಅಯ್ಯೋ ನನ್ನ ಜಯವ್ವ ನೀನು. ಮಕ್ಕಳಿಗೆ ಮನೆ ಕಟ್ಟಬೇಕೆಂದು ನೀನೇ ಮನೆಯ ಕಟ್ಟಿಸ್ಕೊಂಡು ಹೋದವ್ವ. ಮೂರು ಮಕ್ಕಳಿಗೆ ಮನೆ ಕಟ್ಟಬೇಕೆಂದು ನೀನೇ ಮನೆಯ ಕಟ್ಟಿಸ್ಕೊಂಡು ಹೋದವ್ವ. ವರ್ಷ ಕಳೆದವ್ವ ನಿನ್ನ ಮುಖ ನೋಡದೆ, ವರ್ಷ ಕಳೆದೊಯ್ತಲ್ಲೇ ನಿನ್ನ ಮಾತ ಕೇಳದೆ. ಎಲ್ಲಿ ಕುಂತಿದ್ದಿ ಜಯವ್ವ ನೀನು, ಎಲ್ಲಿ ಕುಂತಿದ್ದಿ ಜಯವ್ವ ನೀನು. ಕಣ್ಣಿಗೆ ಕಾಣದೆ ಕಣ್ಮರೆಯಾದೆಯ ಅಯ್ಯೋ ನನ್ನ ಜಯವ್ವ ನೀನು. ಜಯವ್ವ ಜಯವ್ವ ಜಯವ್ವ. ತುಂಬಾ ಪ್ರೀತಿಯ ಬದುಕನ್ನ ಸವೆಸಿ ಹೊರಟುಬಿಟ್ಟಿದ್ದಾರೆ ಜಯಮ್ಮನವರು. ನಿಮ್ಮೆಲ್ಲರ ಕಣ್ಣೀರು ಹೇಳ್ತಿದೆ ಆ ತಾಯಿ ಗುಣ ಎಂತದ್ದು ಅಂತೇಳಿ. ಯಾರಾದ್ರೂ ತೀರ್ಕೊಂಡವ್ರ ಹೆಸರು ಹೇಳಿದಾಗ 4 ಜನರ ಕಣ್ಣಲ್ಲಿ ಕಣ್ಣೀರು ಬರೋದು ಸಹಜ. ಯಾವಾಗ? ಸತ್ತ 11 ದಿವಸಕ್ಕೆ. ಈಗ ಜಯಮ್ ಸತ್ತು 1 ವರ್ಷ ಆಗಿದೆ, ಆದ್ರೂ ನೀವು ಇಷ್ಟು ದುಃಖ ಮಾಡ್ತೀರಿ ಅಂದ್ರೆ ಆ ತಾಯಿ ಪ್ರೀತಿ ಹೇಗಿತ್ತು, ಆ ಜಯಮ್ಮನ ಗುಣ ಎಂತದ್ದು ಅನ್ನೋದು ಅರ್ಥ ಆಗ್ತದೆ. ಕಾಡ್ಮೇಡಂಗಿದ್ದದ್ದೆಲ್ಲ ದುಡಿದು ಸಮತಟ್ಟು ಮಾಡಿ ಅಡಿಕೆ ಸಸಿಗಳನ್ನ ನೆಡೆಸಿ ಮಕ್ಕಳ ಮನೆ ಕಟ್ಟಬೇಕು, ಮಕ್ಕಳ ಮದುವೆ ಮಾಡಬೇಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು. ಏನಾಸೆ ತಾಯಂದ್ರಗ. ನಮ್ಮನ್ನೆಲ್ಲ ಏನಾದ್ರೂ ವರ ಕೇಳಿದ್ರೆ ಸ್ವಾರ್ಥ ಕೇಳ್ತೀವಿ. ನಂಗೆ ಆರೋಗ್ಯ ಕೊಡು ಅಂತ ಕೇಳ್ತೀನಿ ನಾನು, ಇನ್ಯಾರೋ ದುಡ್ಡು ಕೊಡು ಅಂತ ಕೇಳ್ಬೋದು. ಆದ್ರೆ ಒಬ್ಬ ತಾಯಿನ ಭಗವಂತ ಬಂದು ಏನವಾ ಬೇಕು ನಿನಗೆ ವರ ಅಂದ್ರೆ ಆ ತಾಯಿ ಕೇಳ್ತಾಳೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕನಪ್ಪು ಅಂತ. ನನ್ನ ಮಕ್ಕಳು ಚೆನ್ನಾಗಿರ್ಲಿ ಸಾಕು ದೇವ್ರೆ, ನನಗೇನು ಬೇಡ ಅಂತ. ಆದ್ರಿಂದ ಇವತ್ತು ಕಮಲಾಪುರದಲ್ಲಿ ಹುಟ್ಟಿ ಪೆರಮನಹಳ್ಳಿಗೆ ಬಂದು ಹುಟ್ಟದ ಮನೆ ಕೀರ್ತಿ ಮೆಟ್ಟದ ಮನೆ ಜ್ಯೋತಿ ಆಗಿ ಬದುಕಿದ ಜಯಮ್ಮನಿಗೆ ವಾರ್ಷಿಕ ಸ್ಮರಣೆ. ಹೋದ ವರ್ಷ ಉತ್ತರಾಯಣ ಪುಣ್ಯಕಾಲ 14ನೇ ತಾರೀಕು ಸಂಕ್ರಾಂತಿ ಹಬ್ಬದಲ್ಲಿ ಜೀವ ಬಿಟ್ಟವ್ರು ಆ ತಾಯಿ. ಇದು ಪೂರ್ವ ಜನ್ಮದ ಪುಣ್ಯ ಲಭ್ಯ, ಪೂರ್ವ ಜನ್ಮದ ಪುಣ್ಯ. ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸಾವು ಬರೋದು, ಸಾವು ಆ ತಾಯಿಗೆ ಬಂದಿದೆ. ವಾರ್ಷಿಕವಾಗಿ ಸ್ಮರಿಸೋಣ.